ಗುರು ವೈಟ್ ಬಾಲ್ ಸೀಸನ್ ಮುಗೀತು, ರೆಡ್ ಬಾಲ್ ಸೀಸನ್ ಸ್ಟಾರ್ಟ್ ಆಯಿತು. ಒನ್ ಅಂಡ್ ಓನ್ಲಿ ಟೆಸ್ಟ್ ಮ್ಯಾಚ್ ಏನಿದೆ, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್. ಇಂಡಿಯಾ ಹೋಸ್ಟ್ ಮಾಡ್ತಾ ಇರುವಂತಹ ಮ್ಯಾಚು, ಮುಲಾನ್ಪುರಲ್ಲಿ ನಡೀತಾ ಇರುವಂತಹ ಮ್ಯಾಚು ನ್ಯೂ ಚಂಡೀಗಢಲ್ಲಿ. ಯಾರಿಗೆ ತಾನೇ ಗೊತ್ತಿಲ್ಲ ಗುರು, ಕ್ವಾಲಿಫೈ ಟು ಎಲ್ಲ ಆಯ್ತಲ್ಲ, ಎಲಿಮಿನೇಟರ್ ಅಲ್ಲ, ಅದೇ ವೆನ್ಯೂಲಿ ಆಗ್ತಾ ಇರುವಂತಹ ಮ್ಯಾಚು. ಸೊ ಮೊದಲನೇ ಮ್ಯಾಚ್ನ ಹೋಸ್ಟ್ ಮಾಡ್ತಾ ಇದೆ ಈ ಒಂದು ಸ್ಟೇಡಿಯಂ. ಮೊದಲನೇ ಟೆಸ್ಟ್ ಮ್ಯಾಚ್ನ ಹೋಸ್ಟ್ ಮಾಡ್ತಾ ಇದೆ. ಟೆಸ್ಟ್ನ ಡೆಬ್ಯೂ ಅಂತಲೇ ಹೇಳಬೇಕು. ಲೋಕಲ್ ಡೊಮ್ಯಾಸ್ಟಿಕ್ ಮ್ಯಾಚ್ಗಳೆಲ್ಲ ಆಗಿದೆ, ಬಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವುದು ಸಹ ಇಲ್ಲಿ ಟೆಸ್ಟ್ ಮ್ಯಾಚ್ ಅನ್ನೋದು ಆಗೇ ಇಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಆಗ್ತಾ ಇದೆ. ಬಟ್ ನೋಡಿ, IPL ಪ್ಲೇ ಆಫ್ಸ್ ಎಲ್ಲ ಹೋಸ್ಟ್ ಮಾಡಿಬಿಟ್ಟಿದೆ ಈ ಒಂದು ಸ್ಟೇಡಿಯಮು. ಒಂದೇ ಒಂದು ಟೆಸ್ಟ್ ಮ್ಯಾಚ್ ಕೂಡ ಆಗದೆ ಇರುವಂಥ ಸ್ಟೇಡಿಯಮು. ಸೊ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಏನು, ಪ್ಲೇಯಿಂಗ್ 11 ಏನು, ಹೆಂಗಿದೆ ಕಂಡೀಷನ್ಸ್ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬಲಗನ ಪಟ ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಇದೊಂದು ವಿಡಿಯೋ, ಇದೊಂದು ಪ್ರಿವ್ಯೂ ಬೇಕಾಗಿರೋ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್. ಇಂಡಿಯಾ ಆರಾಮಾಗಿ ಗೆಲ್ತಾರೆ ಸಲೀಸಾಗೆ, ವಿತೌಟ್ ಎನಿ ಕಂಡೀಷನ್. ಏನು ಹೇಳ್ಬೇಡ, ನೀನು ಏನಾರು ಹೇಳ್ಕೊ, ಏನಾರು ಬಿಟ್ಕೋ, ಇಂಡಿಯಾನೇ ಗೆಲ್ಲೋದು ಗೊತ್ತು ಅಂತ. ಹೌದು, ಕ್ಲಿಯರ್ ಕಟ್ ಫೇವ್ರೇಟ್ಸ್ ಯಾರು ಅನ್ನೋದೇ ಇಂಡಿಯಾನೇ ನನಗೆ ಗೆಲ್ಲೋದಕ್ಕೆ. ಅದು ಯಾವುದೇ ಫಾರ್ಮೇಟಲ್ಲಿ ಅಫ್ಘಾನಿಸ್ತಾನಿಗೆ ಕ್ಲಿಯರ್ ಫೇವ್ರೇಟ್ಸ್ ಇರ್ತಾರೆ ಇಂಡಿಯಾದವರು. ಅದು ಹೆಂಗೆ ಇರಲಿ ಕಂಡೀಷನ್ಸ್ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಇಂಡಿಯಾ ಗೆಲ್ಲಬೇಕು ಅಷ್ಟೇ. ಅದು ಹೋಮ್ ಕಂಡೀಷನ್ಸ್ ಬೇರೆ, ಸ್ವಲ್ಪ ಸ್ಟ್ರಗಲು ಗೀಗಲು ಎಲ್ಲ ಬಂದಾಗಿರೋದಿಲ್ಲ. ಕಂಪ್ಲೀಟ್ ಡಾಮಿನೇಟ್ ಮಾಡ್ಕೊಂಡು ಗೆಲ್ಲಬೇಕು ಅಂತ ಈ ಒನ್ ಅಂಡ್ ಓನ್ಲಿ ಟೆಸ್ಟ್ ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೇಯಿಂಗ್ 11ಗೆ ಹೋಗ್ಬಿಡೋಣ. ಇಂಡಿಯಾ ಯಾವ ಥರ ಪ್ಲೇಯಿಂಗ್ 11 ಫ್ರೇಮ್ ಮಾಡ್ಕೊಂಡು ಬರ್ಬೋದು ಅಂತ ಸಿಕ್ಕಾಪಟ್ಟೆ ಒಂಥರ ಗೊಂದಲ ಇದೆ. 2 ಸ್ಲಾಟ್ಗಳು ಗೊಂದಲ ಇದೆ, ಯಾರು ಆಡ್ಬೋದು ಅಂತ. ಅದು ಬಿಡ್ತೋನೆಲ್ಲ ಕ್ಲಿಯರ್ ಕಟ್ ಆಗಿದೆ. ಯಶಸ್ವಿ ಜೈಸ್ವಾಲ್ ಜೊತೆಗೆ ರಾಹುಲ್ ಅವರು 100% ಓಪನ್ ಮಾಡ್ತಾರೆ. ರಾಹುಲ್ ವಿಕೆಟ್ ಕೀಪಿಂಗ್ ಮಾಡೋದಿಲ್ಲ, ರಿಷಬ್ ಪಂತನೇ ಮಾಡ್ತಾರೆ. ಸೊ ಇದು ಪಕ್ಕ, ಇದು ಶಾರ್ಟ್ ಇದು. ಸೊ ಇದೇನು ಹೇಳಬೇಕಾಗಿಲ್ಲ. ನಮ್ಮ ಹೊತ್ತಲ್ಲಿ ಸಾಯಿ ಸುದರ್ಶನ್ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ, ಅಥವಾ ದೇವದತ್ ಪಡಿಕಲ್ ಕೂಡ ಆಡ್ಬೋದು. ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ಸ್ ಆಗಿರೋದ್ರಿಂದ, DDPನೂ ಕೂಡ ಹಾಕೊಂಡಿರೋದ್ರಿಂದ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಸಾಯಿ ಸುದರ್ಶನ್ಗೆ ಇವಾಗ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಗಂಭೀರಣ್ಣ ಹೇಳಿದಿಲ್ಲ, ನೋಡ್ತು ಅಂದ್ರೆ ನಾವು ಲಾಂಗ್ ರನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸಾಯಿ ಸುದರ್ಶನ್ಗೆ. ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ IPL ಕೂಡ ಪರ್ಫಾರ್ಮೆನ್ಸ್ ಅನ್ನೋದು ಬಂದಿದೆ, DDP ಕೂಡ ಬಂದಿದೆ. ಬಟ್ ಸಾಯಿ ಸುದರ್ಶನ್ ಜಾಸ್ತಿ ರನ್ಸ್ ಹೊಡೆದ್ರಿಂದ ಖಂಡಿತ ಸಾಯಿ ಸುದರ್ಶನ್ ಮೇಲೆ ಒಲವಂತೂ ಇದ್ದೇ ಇರುತ್ತೆ. ಸಾಯಿ ಸುದರ್ಶನ ಪಕ್ಕ ಆಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. DDP ಏನೇ ಇದ್ರು ಕೂಡ ನಂಬರ್ 4 ಅಲ್ಲಿ DDP ಬ್ಯಾಕಪ್ ಅಂತ ಕಾಣಿಸುತ್ತೆ. ನಂಬರ್ 4 ಅಲ್ಲಿ ಅಬ್ವಿಯಸ್ಲಿ ಆಡ್ತಾರಪ್ಪ, ತಗೊಂಡು ಹೋಗ್ಬೇಕು ನಮ್ಮ ಟೆಸ್ಟ್ ಕ್ರಿಕೆಟ್ನ. ಇನ್ನೂ ಒಂದು 10 ವರ್ಷ ತಗೊಂಡೋಗ್ಬೇಕು. ಇವರೇನೇ ಶುಭ್ಮನ್ ಗಿಲ್ಲು. ಸೊ ಹೊಸ ಕಿಂಗು ಚಿಕ್ಕದಾಗಿ ಉಟ್ಕೊಂಡಿದ್ದಾರೆ. ಸೊ ನೋಡೋಣ ಅದು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅಂತ. ಕ್ಯಾಪ್ಟನ್ಸಿ ಇವಾಗಿನ ಸಿಕ್ಕಿದೆ. ಲಾಸ್ಟ್ ಸೀಸನ್ ಏನೋ ಅಷ್ಟೊಂದು ಸರಿಯಾಗಿ ಆಗಲಿಲ್ಲ ಲಾಸ್ಟ್ ಸೀರೀಸು. ಸೊ ಈ ಸೀರೀಸಿಂದ ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡ್ತಾರೆ. ಒಬ್ಬಿಯಸ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹೊಸ ಸೈಕಲ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಹೊಸ ಅಧ್ಯಾಯ ಒಬ್ಬಿಯಸ್ಲಿ ಸ್ಟಾರ್ಟ್ ಆಗಲೇಬೇಕು. ಅಂಡ್ ನಂಬರ್ 5 ಅಲ್ಲಿ ರಿಷಬ್ ಪಂತ್ ಖಂಡಿತ ಆಡ್ತಾರೆ. ನಂಬರ್ 6 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಶಾರ್ಟ್ ಆಗಿ ಆಡ್ತಾರೆ. ಲಾಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಇವರು ಕಾಣಿಸ್ಕೊಂಡಿದ್ದು ಚೆನ್ನಾಗಿ, ಅದಾದ್ಮೇಲೆ ಎಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿರಲಿಲ್ಲ. IPL ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೋಪ್ಸ್ ಇದೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಮಾಡ್ತಾರೆ ಅಂತ. ನಂಬರ್ 7 ಸುಂದರ್ ಅವರು ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ. ವಾಷಿಂಗ್ಟನ್ ಸುಂದರ್ ಅನ್ಕೊಳ್ಳೋದೇನು, ಪಕ್ಕ ಆಡ್ತಾರೆ. ರವಿ ಅಶ್ವಿನ್ ಇಲ್ವಲ್ಲ, ಸೊ ಅವರ ಅವರ ಆಬ್ಸೆನ್ಸ್ ಅಲ್ಲಿ ಇವರ ಪ್ರೆಸೆನ್ಸ್ನೇ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ. ಯಾಕಂದ್ರೆ ಬ್ಯಾಟಿಂಗಲ್ಲೂ ಸಖತ್ತಾಗಿದ್ದಾರೆ, ಬೌಲಿಂಗಲ್ಲೂ ಕೂಡ ಸಖತ್ತಾಗಿದ್ದಾರೆ. ಅಂದ್ರೆ ಮೋರ್ ಆಫ್ ಎ ಬ್ಯಾಟಿಂಗ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಬೌಲಿಂಗ್ ಇಂದ ಅಂತ ಅನ್ಕೊಂಡಿದ್ದೀನಿ ನಾನು. ನಂಬರ್ 8 ಅಲ್ಲಿ ಹರ್ಷ್ ದುಬೆ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವಿಧವಾದ ಪ್ಲೇಯರು, ಡೊಮ್ಯಾಸ್ಟಿಕಲ್ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಅಥವಾ ಸುತಾರ್ ಅವರು ಕೂಡ ಆಡ್ಬೋದು. ಬಟ್ ಹರ್ಷ್ ದುಬೆಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಅನ್ನೋದಿರುತ್ತೆ, ಯಾಕಂದ್ರೆ ಡೊಮ್ಯಾಸ್ಟಿಕಲ್ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅನ್ಕೊಂಡಿದ್ದೀನಿ ಹರ್ಷ್ ದುಬೆ ಆಡ್ತಾರೆ ಅಂತ. ನಂಬರ್ 9 ಅಲ್ಲಿ ಕುಲ್ದೀಪ್ ಯಾದವ್ ಅವರು 100% ಶಾರ್ಟ್ ಆಗಿ ಆಡ್ತಾರೆ. ಅಂಡ್ ನಂಬರ್ 10 ಗೋಸ್ ಟು ಸಿರಾಜ್ ಭಯ್ಯ. ನಂಬರ್ 11 ಪ್ರಸಿದ್ಧ ಕೃಷ್ಣ ಶ್ಯೂರ್ ಆಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಇವರು ಅಫ್ಘಾನಿಸ್ತಾನದವ್ರದ್ದು 11 ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಶಹೀದಿ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ವಿಕೆಟ್ ಕೀಪರ್ ಆಗಿ ಝಾಯ್ ಅವರು ಆಡುವಂಥ ಚಾನ್ಸ್ ಇದೆ. ಆ್ಯಂಡ್ ಮಲಿಕು, ಗುರ್ಬಾಜು, ರೆಹಮತ್ ಶಾ, ಮೈನಾಗ ರೆಹಮತ್ ಶಾ ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಗುರ್ಬಾಜ್ ಆಬ್ವಿಯಸ್ಲಿ ಅಗ್ರೆಸಿವ್ ಬ್ಯಾಟರು. ಉಮರ್ ಝಾಯ್, ಸೊ ಇವರು ಕೂಡ ಒನ್ ಆಫ್ ದ ಮೈನ್ ಆಲ್ರೌಂಡರು. ಅಶ್ರಫ್ ಇದ್ದಾರೆ. ಆಮೇಲೆ ಇಲ್ಲಿ ಮಿಸ್ ಆಗ್ತಾ ಇರೋದೇನು ಅಂತಂದ್ರೆ ರಶೀದ್ ಖಾನ್ ಮಿಸ್ ಆಗ್ತಿದೆ, ಮುಜೀಬುರ್ ರೆಹಮಾನ್ ಅವರು ಮಿಸ್ ಆಗ್ತಾ ಇದ್ದಾರೆ. ಸೊ ಇವರು ಡೆಬ್ಯೂ ಮಾಡಿದ್ದು ಟೆಸ್ಟ್ಗೆ ಯಾವಾಗ ಅಂದರೆ, ಇವ್ರು ಸ್ಟಾರ್ಟ್ ಮಾಡಿದ್ದೇನೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು 2018 ಯಾರು ತಾನೇ ಮರಿತಾರೆ ಇವರು, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಂತ ಕಾಣಿಸೋದು, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಪಿಂಕ್ ಬಾಲಾ ಇಲ್ಲ, ನಾರ್ಮಲ್ ಟೆಸ್ಟ್ ಮ್ಯಾಚ್ ಅಂತ ಕಾಣಿಸಿದೆ. ಇಂಡಿಯಾ ಗೆದ್ದಿದ್ರು ಬೆಂಗಳೂರಲ್ಲಿ, ಅದು ಆರಾಮಾಗಿ ಸಲೀಸಾಗಿ ಹೊಡೆದ್ಬಿಟ್ಟು ಕಳಿಸಿದ್ರು ಅಫ್ಘಾನಿಸ್ತಾನದವ್ರಿಗೆ. ಅಲ್ಲಿ ಇವರು ಟೆಸ್ಟ್ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರು. ಸೊ ಸೀನ್ ನೋಡಿ ಹೆಂಗಿದೆ ಅಂತ. ಅಲ್ಲಿಂದ ಇಲ್ಲಿವರೆಗೂ ನಾವು 67 ಟೆಸ್ಟ್ ಮ್ಯಾಚ್ ಆಡಿದ್ವಿ 2018 ಇಲ್ಲಿವರೆಗೂ ಕೂಡ. ಇವ್ರು ಕೇವಲ 11 ಟೆಸ್ಟ್ ಮ್ಯಾಚ್ನ ಮಾತ್ರ ಆಡಿದ್ದಾರೆ. 2018 2026 ಕೂಡ 11 ಅಷ್ಟೇ ಆಡಿದ್ರು ಟೆಸ್ಟ್ ಮ್ಯಾಚು. ಸ್ಟಾರ್ಟ್ ಮಾಡಿದ್ದು ನಮ್ಮೇಲೇನೆ, ಇವರು ಅಲ್ಲೇ ಡೆಬ್ಯೂ ಮಾಡಿದ್ದು ಬೆಂಗಳೂರಲ್ಲಿ. ಸೊ ಅದಾದ ನಂತರ ಇಲ್ಲಿವರೆಗೂ ಕೂಡ 11 ಆಡಿರೋದ್ರಿಂದ ಅಂಥ ಮಟ್ಟದ ಹೆವಿ ಎಕ್ಸ್ಪೀರಿಯನ್ಸ್ ಅಂತೂ ಇವರಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಓವರ್ ಆಲ್ ಸೆಂಚುರೀಸ್ ವಿಚಾರಕ್ಕೆ ಬಂತು ಅಂತಂದರೆ, ಕಂಬೈನ್ಡ್ ಸೆಂಚುರೀಸು 39, ಆಲ್ಮೋಸ್ಟ್ 40 ಸೆಂಚುರೀಸು ಇಂಡಿಯನ್ ಬ್ಯಾಟರ್ಸ್ಗಳದ್ದು ಇದೆ. ಇವ್ರದ್ದು ಜಸ್ಟ್ 9 ಸೆಂಚುರೀಸ್ಗಳಿದೆ. ಕಂಬೈನ್ಡ್ ಸೆಂಚುರೀಸ್ ಹೇಳ್ತಾ ಇರೋದು. ಅವ್ರು ಜಾಸ್ತಿ ಮ್ಯಾಚ್ ಆಡೇ ಇಲ್ಲ ನೋಡೋಕೆ ಹೋಯ್ತು ಅಂತಾರೆ. 11 ಮ್ಯಾಚ್ ಅಷ್ಟೇ ಆಡಿರೋದು. ಸೊ ಅದರಿಂದ ನಾವೇನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ, ನಾವು ಆಲ್ಮೋಸ್ಟ್ ಕ್ಲೋಸ್ ಟು 70 ಮ್ಯಾಚ್ ಆಡಿದ್ವಿ, ಇವ್ರು 11 ಮ್ಯಾಚ್ ಆಡಿದರೆ. ಅದರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ನಮ್ಮದು ಯಂಗ್ ಟೀಮೇ
ಆಗಿರ್ಬೋದು, ಬಟ್ ಆದ್ರೂ ಕೂಡ 39 ಸೆಂಚುರೀಸ್ ಇರುವಂತ ಟೀಮು ನಮ್ದು. ಹೌದು, ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ನಮ್ದು ಇಂಡಿಯಾದು ಹೋಗ್ತಾ ಇದೆ. ಇವ್ರದ್ದೇನು ಡುವಾಕ್ ಥರ ಇದೆ ಅಂತ ಹೇಳ್ತಾರೆ, ಇವ್ರದ್ದು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗೇನೆ ಇದೆ. ಬಟ್ ಅಂತ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ, ಏನಾರು ಮಾಡ್ಬಿಡ್ತಾರೆ ಇವರು, ನಮಗೆ ಅದ್ರಸ್ಬಿಡ್ತಾರೆ ಉದುರಿಸ್ಬಿಡ್ತಾರೆ, ಶೇಕ್ ಮಾಡ್ಬಿಡ್ತಾರೆ, ಇವ್ರ ಭಯ ಅವ್ರ ಭಯ, ಹಂಗೆ ಹಿಂಗೆ ಅಂತ ಏನಿಲ್ಲ. ಸಲೀಸಾಗಿ ಮ್ಯಾಚ್ನ ಆರಾಮಾಗಿ ಹೊಡಿತಾರೆ ಅಂತ ಒಂದು ಫೀಲ್ ಗೊತ್ತಾಯ್ತು ಮಗ. ಬಟ್ ಅದೇ ಚಾಲೆಂಜ್ ಏನಾದ್ರು ಕೊಡ್ತಾರ ಅಂತ ಕಾದ್ ನೋಡ್ಬೇಕಷ್ಟೇ. ಇವರ ಬೌಲರ್ಸ್ಗಳು, ಇವರ ಸ್ಪಿನ್ನರ್ಸ್ಗಳು ಇನ್ ಕೇಸ್ ಏನಾದ್ರು ಸ್ವಲ್ಪ ಕ್ವಾಟ್ಲೆ ಕೊಡ್ತು ಅಂದರೆ ಸಾಯಿ ಸುದರ್ಶನ್ ಎತ್ತೋದು, ಶುಭ್ಮನ್ ಗಿಲ್ನ ಬೇಗ ಔಟ್ ಮಾಡೋದು, ಅಥವಾ ಟಾಪ್ ಔಟ್ನ ಬೇಗ ಎಗರಿಸೋದು, KL ರಾಹುಲ್ನ ಎಗರಿಸೋದು. ಸೊ ಆ ಥರ ಏನೋ ಮಾಡ್ತು ಅಂದರೆ, ಅರ್ಲಿ ವಿಕೆಟ್ಸ್ಗಳನ್ನ ಎತ್ತಿತು ಅಂದರೆ ಅವಾಗ ಒಂದು ಸ್ವಲ್ಪ ಕ್ವಾಟ್ಲೆ ಏನಾದಿರುತ್ತೆ. ಇಲ್ಲ ಅಂತಂದರೆ ಸಲೀಸಾಗಿ ಇಂಡಿಯಾ ಈ ಮ್ಯಾಚ್ನ ಡಾಮಿನೇಟ್ ಮಾಡೋದು ಯಾವುದೇ ಡೌಟು ಕಾಣಿಸ್ತಾ ಇಲ್ಲ ಮಗ. ಸೊ ಟಾಸ್ನ ಗೆದ್ದರು, ಆಬ್ವಿಯಸ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಆವರೇಜ್ ಫಸ್ಟಿಂಗ್ ಸ್ಕೋರು ಡೊಮ್ಯಾಸ್ಟಿಕ್ ಅಂತ ಬಂದಾಗ, ಅದೇ ಏನೇನು ಇಂಟರ್ನ್ಯಾಷನಲ್ಸ್ ಇಲ್ಲ ಆಗಿದ್ವಲ್ಲ, ಡೊಮ್ಯಾಸ್ಟಿಕ್ ಅಂತ ಬಂದಾಗ 320ರಿಂದ 350 ಇದೆ. ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರು 280ರಿಂದ 310 ಇದೆ. ಆಮೇಲೆ ಥರ್ಡ್ ಇನ್ನಿಂಗ್ ಸ್ಕೋರು 210ರಿಂದ 240 ಇದೆ. ಫೋರ್ತ್ ಇನ್ನಿಂಗ್ ಸ್ಕೋರು 140ಯಿಂದ 170 ಇದೆ. ಇಲ್ಲಿ ಸ್ಪಿನ್ನರ್ಸ್ಗಳು 3ನೇ ದಿನ ಆದ್ಮೇಲೆ ಸಿಕ್ಕಾಪಟ್ಟೆ ಪ್ಲೇಗೆ ಬರ್ತಾರೆ. 3ನೇ ದಿನ 4ನೇ ದಿನ ಅಲ್ಲಿವರೆಗೂ ಫಸ್ಟ್ ಆಫ್ ಆಲ್ ಹೋಗುತ್ತಾ ಮ್ಯಾಚ್. 3ನೇ ದಿನ 4ನೇ ದಿನ ನನ್ನ ಪ್ರಕಾರ 3ನೇ ದಿನಕ್ಕೆ ಅಷ್ಟೊತ್ತಲ್ಲಿ ಎಂಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಫ್ಘಾನಿಸ್ತಾನ್ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ಕಾಡ್ತಾ ಇರುವಂಥ ಟೀಮು. ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ T20ನೇ ಬೇರೆ, ODI ಬೇರೆ, ಅದ್ರಲ್ಲಿ ಸ್ವಲ್ಪ ಡೆವಲಪ್ ಆಗಿದ್ರೆ ಅಂತ ಹೇಳ್ಬೋದು. ಬಟ್ ಟೆಸ್ಟ್ ಅಂತ ಬಂದಾಗ ಇಂಡಿಯಾ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 3 ದಿನದ ಒಳಗಡೆ ಈ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಸ್ಪಿನ್ನರ್ಸ್ ಬಂದ್ಬಿಟ್ಟು Day 3, Day 4, Day 5 ಅಲ್ಲೆಲ್ಲ ಬೌಲಿಂಗ್ ಮಾಡ್ತಾರೆ ಅಂತ ನನಗೇನೋ ಈ ಮ್ಯಾಚ್ ಅಂತೂ ಖಂಡಿತ ಫೀಲ್ ಬರ್ತಾರೆ. ಅದೇನಾದ್ರು ಆಸ್ಟ್ರೇಲಿಯಾನೋ ಸೌತ್ ಆಫ್ರಿಕಾನೋ ಏನಾದ್ರು ಆಗಿತ್ತು, ಇಂಗ್ಲೆಂಡ್ ಏನಾರು ಆಗಿತ್ತು ಅಂದರೆ ಎಲ್ಲಾಗಲು ಹಂಗಿದೆ ಹಿಂಗಿದೆ ಮಸ್ತಿದೆ ಚಿಂದಿದೆ ಅಂತ ಹೇಳ್ಬೋದಾಗಿತ್ತು. ಕೊಟ್ಲೆ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ. ಇದು 1 ಸೈಡೆಡ್ ಮ್ಯಾಚ್ ಆಗುತ್ತೆ 100% ನನ್ನ ಅನಿಸಿಕೆ ಪ್ರಕಾರ. ಬಟ್ ಅದೇ ಏನಾದ್ರು ಸ್ವಲ್ಪ ಮಟ್ಟಿಗೆ ಎಲ್ಲ ಇವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರೋದು 1 ಸೈಡ್ ಮ್ಯಾಚ್ ಆಗುತ್ತೆ ಅಂತ ಎಲ್ಲ ಇಂಡಿಯನ್ಸ್ಗೆ. ಬಟ್ ಏನಾರು ಸ್ವಲ್ಪ ಜಲ ಕೊಟ್ಟರು ಅಂತ ಅನ್ಕೊಳ್ಳಿ, ಇಂಡಿಯಾ ಏನಾರು ಇನ್ ಕೇಸ್ ಏನಾರು 100 ಕಾಲ್ ಔಟ್ ಮಾಡೋದು, 150 ಕಾಲ್ ಔಟ್ ಮಾಡೋದು ಫಸ್ಟ್ ಇನ್ನಿಂಗ್ಸಲ್ಲಿ ಆಗೋಗ್ಬಿಡ್ತು ಅಂತ ಅನ್ಕೊಳ್ಳಿ, ಅವಾಗ ಒಂದು ಅಜ್ಜಿ ಅದ್ರಸ್ಬಿಡ್ತಾರೆ ಹಂಗೇನೆ ಅಲ್ಲಿ ಅಫ್ಘಾನಿಸ್ತಾನದವರು. ಅನ್ಬಿಲಿಯಬಲ್ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು. ಬರೀ ನಾವೇ ಡಾಮಿನೇಟ್ ಮಾಡೋದಲ್ಲ, ಏನಾದ್ರು ಒಂದು ಇವೆಂಟ್ ಆಗಬೇಕು. ಒಂದು ಚಿಕ್ಕ ಗಳಿಂದ ಏನಾದ್ರು ಒಂದು ಇವೆಂಟ್ ಆಯ್ತು ಅಂತಂದ್ರೆ ಅವಾಗ ಬೆಳೀತಾ ಇದ್ದಾರೆ ಅಂತ, ಕ್ರಿಕೆಟ್ ಬೆಳೀತಾ ಇದೆ ಅಂತ. ಇಲ್ಲಿನ ಬ್ಲಾಕ್ ಸಾಯಿಲ್ ವಿಕೆಟ್ ಏನಿದೆ, ಇದು ಬ್ಯಾಟರ್ಸ್ಗೂ ಕೂಡ ಕಂಫರ್ಟಬಲ್ ಆಗೇನೆ ಇದೆ ಬ್ಯಾಟಿಂಗ್ ಆಡೋದಕ್ಕೆ. ನೋಡಿದ್ರಲ್ಲ IPL ಹೈ ಸ್ಕೋರಿಂಗ್ ಗೇಮ್ಗಳು ಕೂಡ ಆಗಿತ್ತು. ಆ್ಯಂಡ್ IPL ಬೇರೆ ಇದೆ ಬೇರೆ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ಚೆನ್ನಾಗಿರುವಂಥ ವಿಕೆಟೇನೆ. ಇನ್ನೊಂದು ಕಡೆಯಿಂದ ಪೇಸರ್ಸ್ಗಳು ಡಾಮಿನೇಟ್ ಮಾಡುವಂಥ ಚಾನ್ಸ್ ಇರುತ್ತೆ ಇನಿಷಿಯಲಿ. ಆ್ಯಂಡ್ ಅದೇ ಸ್ಪಿನ್ನರ್ಸ್ಗಳು ಹೋಗ್ತಾ ವೇರೆಂಟರ್ ಆಗ್ತಾ ಇದ್ದಂಗೆ ಅವರು ಪ್ಲೇಗೆ ಕೂಡ ಬರ್ತಾರೆ. ಸೊ ಇಂಡಿಯನ್ ಸ್ಪಿನ್ನರ್ಸ್ ಅಂತ ಬಂದಾಗ ವಾಷಿಂಗ್ಟನ್ ಸುಂದರ್, ಹರ್ಷ್ ದುಬೆ ಮತ್ತು ಕುಲ್ದೀಪ್ ಯಾದವ್ ಇದ್ದಾರೆ. ಪೇಸ್ ಅಂತ ಬಂದಾಗ ಸಿರಾಜ್ ಭಯ್ಯ, ಪ್ರಸಿದ್ಧ ಕೃಷ್ಣ, ನಿತೀಶ್ ಕುಮಾರ್ ರೆಡ್ಡಿ. ಸೊ ಬೌಲಿಂಗ್ ಆಪ್ಷನ್ಸ್ ಏನು ನಮ್ಮ ಹತ್ರ ಸುಮಾರು ಇದೆ, ಏನಲ್ಲೇನು ಬೌಲಿಂಗ್ ಆಪ್ಷನ್ಸ್ ಇಲ್ಲ ಅಂದ್ರೆ ಬೇಜಾನ್ ಆಯ್ತು ಗುರು. ಅಫ್ಘಾನಿಸ್ತಾನ್ಗೆ ಇನ್ನೆಷ್ಟು ಬೌಲಿಂಗ್ ಆಪ್ಷನ್ ಇರಬೇಕು, 6 ಮೇನ್ ಬೌಲಿಂಗ್ ಆಪ್ಷನ್ ಆಯ್ತಲ್ಲಿ, ಇನ್ನೆಷ್ಟು ಇಟ್ಕೊಂಡು ಹೋಗಾಗುತ್ತೆ. ಸೊ ಖಂಡಿತ ಇಂಡಿಯಾ ಡಾಮಿನೇಟ್ ಮಾಡ್ಬಿಟ್ಟು ಮುಲಾಜಿಲ್ದಂಗೆ ನಾಯಿ ಕೊಡ್ದಂಗೆ ಹೊಡೆದ್ಬಿಟ್ಟು ಅಫ್ಘಾನಿಸ್ತಾನ ಅಟ್ಟುತ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಡಿ, ಆಮೇಲೆ ಏನಾದ್ರು ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಇವ್ರು ನಾಡ್ಕೊಳ್ಳೋದಕ್ಕೆ ಅಫ್ಘಾನಿಸ್ತಾನದವ್ರು ರೊಚ್ಕಿಚ್ಕೆ ಎದ್ಬಿಟ್ಟು ಮುಂಬಿಟ್ಟವ್ರು. ಆಮೇಲೆ ಸೊ ನಿಮ್ಗೆ ಏನಿಸ್ತದೆ, ಫೀಲ್ ಗೊತ್ತಾಯ್ತಾ ನಿಮ್ಗೆ ಏನಾದ್ರು ಅಫ್ಘಾನಿಸ್ತಾನದವ್ರು ಕ್ವಾಟ್ಲೆ ಕೊಡ್ತಾರೆ ಅಂತ? ನನಗೇನೋ ಫೀಲ್ ಗೊತ್ತಾಯಿಲ್ಲ, ಏನೂ ಕ್ವಾಟ್ಲೆ ಕೊಡೋದಿಲ್ಲ. ಸಲೀಸಾಗೆ ಆರಾಮಾಗಿ ಸೆಂಚುರಿ ಮೇಲೆ ಸೆಂಚುರಿನ ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ಗಳು ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಇಳಿಸ್ಬಿಟ್ಟು ಆರಾಮಾಗಿ ಸಲೀಸಾಗೆ ಇನ್ನಿಂಗ್ಸ್ ಮಾರ್ಜಿನಿಂದ ಈ ಒಂದು ಮ್ಯಾಚ್ನ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಅನಿಸ್ತದೆ.